ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ದಟ್ ಇಸ್ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ನ ಇವತ್ತು ಸ್ವಲ್ಪ ಅನಲೈಸ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ. ಅಕಾರ್ಡಿಂಗ್ ಟು ಜೂಲಿಯಟ್ ದ ವರ್ಡ್ ವಿಲ್ ಬಿ ಇನ್ ಲವ್ ವಿತ್, ಏನಿದ್ರೆ ಆನ್ಸರು? ದ ಫಸ್ಟ್ ಆನ್ಸರ್ ಇಸ್ ವಾಟ್? ನೈಟ್. ಹೌದಾ? ಸೆಕೆಂಡ್, ದ ಒನ್ಲಿ ಗ್ಯಾಮ್ಲಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಎಂಟೈರ್ ಯುರೋಪ್, ಅದು ಗ್ಯಾಮ್ಲಿಂಗ್ ಒಂದು ಬಿಸಿನೆಸ್ ಇತ್ತಲ್ವಾ, ಅದು ಎಲ್ಲಿ ಏನೋ ಸ್ಟಾರ್ಟ್ ಆಗಿತ್ತು ಅಂದ್ರೆ ಎಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು? ಸೊ ಹಿಯರ್ ದ ಆನ್ಸರ್ ಸೆಕೆಂಡ್ ಇಸ್ ವಾಟ್? ಮೊನಾಕೋ ಅಂತ ಹೇಳ್ತೀವಿ. ಹೌದಾ? ಥರ್ಡ್ ಒನ್, ದ ಕಿಂಗ್ ಹ್ಯಾಡ್ ಸ್ಪೆಂಡ್ ಡ್ಯಾಶ್ ಆನ್ ದ ಕ್ರಿಮಿನಲ್ ಆಫ್ಟರ್ ಅ ಇಯರ್, ಆನ್ಸರ್ ಬಂದ್ಬಿಟ್ಟು 600 ಫ್ರಾಂಕ್ಸ್. ಹೌದಾ? ಓಕೆ, ನಾ ಡ್ಯಾಶ್ ಶಿ ಇಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ಇನ್ಫೈನೈಟ್, ಸೊ ಆನ್ಸರ್ ಇಸ್ ವಾಟ್? ಆರ್ಚರ್ ಅಂತ ಹೇಳ್ತೀವಿ. ತಪೋವನ್ ರಿಟರ್ನ್ ಬೈ, ಇಟ್ಸ್ ಅ ಕ್ಲಾಸಿಕಲ್ ಲೆಸನ್, ಇದನ್ನ ಯಾರು ಬರ್ದಿದ್ದಾರೆ ಇದು ಹಾಕಿದ್ರೆ? ಇಲ್ಲಿ ನೋಡಿ, ಅದೇ ಚಾಪ್ಟರ್ ದಲ್ಲಿ ವಂದನಾ ಶಿವ ಬರ್ದಿರುವಂತಹ ಲೆಸನ್ ಇದೆ ಅಲ್ವಾ, ಅದ್ರಲ್ಲಿ ಎರಡು ಇರುತ್ತೆ. ಒಂದು ಮೊನೋಕಲ್ಚರ್ ಆಫ್ ದ ಮೈಂಡ್, ಅದನ್ನ ವಂದನಾ ಶಿವ ಬರೀತಾರೆ. ಇನ್ನೊಂದು ಏನಂತಂದ್ರೆ ಟ್ಯಾಗೋರ್ ಅವ್ರು ಬರೆದಿರೋದು ತಪೋವನ. ಇದು ಕೂಡ ಏನಂತಂದ್ರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಸ್ಸೆ. ನೋಡಿ, ಡ್ರಾಮಾ, ನೋವೆಲ್, ಪೋಯಮ್ ಅಂತ ಇದೆ, ಇದು ಎಸ್ಸೆ ಅಂತ ನಾವು ಬರಿಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ಬನ್ನಿ, ಸಿಕ್ಸ್ತ್ ಒನ್ ನೋಡಿ, ಏನಂತಂದ್ರೆ ಡ್ಯಾಶ್ ಹ್ಯಾಸ್ ರಿಪ್ಲೇಸ್ಡ್ ಬಯೋಡೈವರ್ಸಿಟಿ ಅಕಾರ್ಡಿಂಗ್ ಟು ವಂದನಾ ಶಿವ. ಇಲ್ಲಿ ಏನಂತಂದ್ರೆ ವೆರಿ ಸಿಂಪಲ್ ಗೊತ್ತಿರುವುದು ಮೊನೋಕಲ್ಚರ್ ಅಂತ ಬರಿಬೇಕು. ಹೌದಾ? ಸೊ ಸೆವೆಂತ್ ಒನ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಲೈಕ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪ್ಯಾಸಿವ್ ವಾಯ್ಸ್. ಆ ಲೆಟರ್ ಆಫ್ ರಿಕ್ವೆಸ್ಟ್ ಡೈರೆಕ್ಟ್ ಸೆಂಟ್ ಅಂತ ಬರೆದ್ರೆ ರಾಂಗ್ ಆನ್ಸರ್. ನಿಮ್ಮ ಆನ್ಸರ್ ಏನಿರುತ್ತೆ ಅಂದ್ರೆ ದಿಸ್ ಈಸ್ ವಾಟ್? ವಾಸ್ ಸೆಂಟ್ ಅಂತ ಬರಿಬೇಕಾಗುತ್ತೆ ಇಲ್ಲಿ. ಓಕೆ, ಯು ಹ್ಯಾವ್ ಟು ರೈಟ್ ಹಿಯರ್ ವಾಸ್ ಸೆಂಟ್. ನೆಕ್ಸ್ಟ್ ಒನ್, ಅ ಪ್ರಾಂಪ್ಟಿ ರಿಪ್ಲೈ, ಇಲ್ಲಿ ಕೂಡ ರಿಸೀವ್ಡ್ ಅಂತ ಬರೋಂಗಿಲ್ಲ, ಇಲ್ಲಿ ಕೂಡ ವಾಸ್ ರಿಸೀವ್ಡ್ ಅಂತ ಬರಿಬೇಕಾಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಬರೋಣ. ಮ್ಯಾಚ್ ದ ಫಾಲೋಯಿಂಗ್ ಬಂದ್ಬಿಟ್ಟು ನೋಡಿ, ಹಿಚ್ ಇನ್ ಸಮಥಿಂಗ್ ಅಂತ ಕೇಳಿದಾನೆ. ಏನೇನು ಮ್ಯಾಚ್ ಆಗುತ್ತೆ ಇಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಒನ್, ಮ್ಯಾಚ್ ವಿತ್ ಏನಂತಂದ್ರೆ ಆಬ್ಸ್ಟೇಕಲ್ಸ್ ಅಂತ ತಗೋತೇವೆ. ಹಿಚ್ ಇನ್ ಸಮಥಿಂಗ್ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಆಬ್ಸ್ಟೇಕಲ್ಸ್. ಆಬ್ಸ್ಟೇಕಲ್ಸ್ ಎಲ್ಲಿದೆ? ದಿಸ್ ಈಸ್ ಪುಟ್ ಸಮಥಿಂಗ್ ಬಿಹೈಂಡ್. ಇದಕ್ಕೇನನ್ಬೋದು? ಇದಕ್ಕೇನಂತಂದ್ರೆ ಫಾರ್ಗೆಟ್ ದ. ಎಲ್ಲಿದೆ? ಎಸ್, ದಿಸ್ ಈಸ್ ಫಾರ್ಗೆಟ್, ಇದಕ್ಕಂತ ಹೇಳ್ತೇವೆ. ಓಕೆ, ಸ್ಟೇಟ್ ಔಟ್. ಸ್ಟೇಟ್ ಔಟ್ ಅಂದ್ರೆ ಏನು? ವಿತೌಟ್ ಹೆಸಿಟೇಷನ್. ಸೊ ದಿಸ್ ಇಸ್ ವಿತೌಟ್ ಹೆಸಿಟೇಷನ್. ಹೌಸ್ ಆಫ್ ಟುಮಾರೋ, ಇದು ಸಿಂಪಲ್, ನಮ್ಮ ಟಾಪಿಕ್ ಅಲ್ಲಿ ಬಂದಿರಬಹುದು, ದಟ್ ಇಸ್ ಆನ್ ಚಿಲ್ಡ್ರನ್. ಹೀಗಂದ್ರೆ ದಿಸ್ ಈಸ್ ನನ್ ಅದರ್ ದ್ಯಾನ್ ಫ್ಯೂಚರ್ ಅಂತ ಇದು ಮಾಡ್ಕೋಬಹುದು. ಅಂಡ್ ದ ಲಾಸ್ಟ್ ಒನ್, ಹ್ಯಾಂಗ್ ಟು ಹಿಮ್, ಇದಕ್ಕೇನಂತ ಹೇಳ್ತೇವೆ? ಹ್ಯಾಂಗ್ ಟು ಹಿಮ್ ಅಂತ. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಇಟ್ ಈಸ್ ಗೆಟ್ ರಿಡ್ ಆಫ್. ನೆಕ್ಸ್ಟ್ ಬನ್ನಿ, ಇಲ್ಲಿ ಕೆಲವೊಂದು ಕ್ವಶನ್ ಆನ್ಸರ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡಿದ್ದಾನೆ. ದಟ್ ಈಸ್ ಹೌ ಡಸ್ ಜೂಲಿಯಟ್ ವೆಲ್ಕಮ್ ರೋಮಿಯೋ ಅಂಡ್ ಇನ್ ದ ನೈಟ್ ಇನ್ ರೋಮಿಯೋ ಜೂಲಿಯಟ್. ಆಮೇಲೆ ವಾಟ್ ಜಸ್ಟಿಫಿಕೇಶನ್ ಡಿಡ್ ದ ಕ್ರಿಮಿನಲ್ ಮೇಕ್ ಫಾರ್ ನಾಟ್ ಲಿವಿಂಗ್ ದ ಪ್ರಿಸನ್ ಇನ್ 2 years. ಹೀಗೆಲ್ಲ ಕೊಟ್ಟಿದ್ದಾರೆ. ಕೆಲವೊಂದು ಎರಡಷ್ಟೇ ನೀವು ಸೆಲೆಕ್ಟ್ ಮಾಡಿ ಬರೀಬೇಕಾಗತ್ತೆ. ಓಕೆ, ಇದು ಈ ಕೆಲವೊಂದು ಭಾಗಗಳು ನಾನು ಮತ್ತೊಂದು ವಿಡಿಯೋದಲ್ಲಿ ಇವನು ಎಕ್ಸ್ಪ್ಲನೇಷನ್ ಕೊಟ್ಟು ಅದನ್ನ ಬರೀಲಿಕ್ಕೆ ನಾನು ಟ್ರೈ ಮಾಡ್ತೇನೆ ನಿಮಗೆ. ಅದ್ರ ಜೊತೆಗೇನೆ ಲಾಸ್ಟ್ ಏನಂದ್ರೆ ದಟ್ ಇಸ್ ದ ಥರ್ಡ್ ಕ್ವಶನ್. ಏನಂದ್ರೆ 2 ಕ್ವಶನ್ ಕೊಟ್ಟಿದ್ದಾನೆ. ರೈಟ್ ಅ ನೋಟ್ ಆನ್ ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್, ಅದನ್ನ ಎಸ್ಸೇಸ್ ಇದೆ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಬರಿ ಅಂತ ಅವನು ಹೇಳ್ತಾನೆ. ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ಹೌ ಮಾಡೋದನ್ನ ತಿಳ್ಕೊಳ್ಳೋಣ. ಸೊ ಸ್ಮಾಲ್ ಒಂದು ಏನಂತಂದ್ರೆ ಇದ್ರ ಮೀನಿಂಗ್ ಏನನ್ನ ತಿಳ್ಕೊಳ್ಳೋಣ. ಲೂಯಿಸ್ ವ್ಯಾಸ್ಕೆನ್ಸೆ, ಇವನು ಸುಮಾರು 56 years ಓಲ್ಡ್. ಇವಾಗ ಏನಂತಾರೆ, ಈ ಹ್ಯಾಡ್ ಅ ಬ್ಯಾಡ್ ಅಥವಾ ಡ್ಯಾಮೇಜ್ ಹಾರ್ಟ್. ಪಾಪ ಒಂದು ಆರೋಗ್ಯ ಅಂದ್ರೆ ಹಾರ್ಟ್ ಸರಿ ಇರೋದಿಲ್ಲ. ಅದಕ್ಕೆ ಡಾಕ್ಟರ್ ಏನ್ ಮಾಡ್ತಾರೆ, ಅವನಿಗೆ ಇನ್ನೊಂದು ಹಾರ್ಟ್ ಹಾಕೋಣ ಅಂತ ಡಿಸೈಡ್ ಮಾಡ್ತಾರೆ. ಆ ಎಂಟೈರ್ ಪ್ರೊಸೆಸ್ ಅನ್ನ ಏನೋ ಒಬ್ಬ ಡಾಕ್ಟರ್ ಮೇಂಟೈನ್ ಮಾಡ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಇಟ್ ಈಸ್ ನನ್ ಅದರ್ ದ್ಯಾನ್ ಡಾಕ್ಟರ್ ಕ್ರಿಶ್ಚಿಯನ್ ಬೋನಾರ್ಡ್. ನಿಮಗೆ ಗಮನವಿರಬೇಕು. ಹೌದಾ? ಇವರೇ ಪೂರ್ತಿ ಇದನ್ನ ಪ್ರೊಸೆಸ್ ಅಂತಂದ್ರೆ ಆಪರೇಷನ್ ಎಲ್ಲ ಮಾಡಬೇಕು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇಸ್ ಮೇನ್ ಡಾಕ್ಟರ್. ಇನ್ನೂ ಕೆಲವೊಂದು ದಿನಗಳಾದ್ಮೇಲೆ ನೋಡಿ, ಜಸ್ಟ್ ಇಟ್ಸ್ ಎ ಕೋಇನ್ಸಿಡೆನ್ಸ್ ಅಂತ ಅನ್ಬೋದು, ಡೆನಿಸ್ ಡೆರಿವಲ್, ಒನ್ ಮೋರ್ ಕ್ಯಾರೆಕ್ಟರ್. ಹೌದಾ? ಇಲ್ಲಿ ನಿಮ್ಗೆ ಗೊತ್ತಾಗಬಹುದು, ಡೆನಿಸ್ ಡೆರಿವಲ್ ಅನ್ನೋರು ಏನಾಗ್ತದೆ ಅಂದ್ರೆ ಅ ವುಮನ್ ಆಫ್ ವಿಚ್ ಒನ್ 25 years, ಸುಮಾರು 25 ವರ್ಷದ ಮಹಿಳೆ ಕಾರಿನಲ್ಲಿ ತೀರ್ಕೊಂಡ್ಬಿಡ್ತಾಳೆ. ಆವಾಗ ಡಾಕ್ಟರ್ ಏನ್ ಮಾಡ್ತಾರೆ? ಓಕೆ, ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಆ ಡೆನಿಸ್ ಅಂತೂ ತೀರ್ಕೊಂಡ್ರು. ಅವ್ರ ಫಾದರ್ ಅನ್ನ ಪರ್ಮಿಷನ್ ತಗೊಂಡ್ಬಿಟ್ಟು ಅವ್ರ ಹಾರ್ಟ್ ಅನ್ನು ತೆಗೆದು ವ್ಯಾಸ್ಕೆನ್ಸಿ ಕೊಡಬೇಕಂತ ಡಿಸೈಡ್ ಮಾಡ್ತಾರೆ. ನೋಡಿ ಎಂತ ಒಂದು ಕೋಇನ್ಸಿಡೆನ್ಸ್. ಹೌದಾ? ಅಂಡ್ ನಿಮ್ಗೆ ಏನಂತಂದ್ರೆ ಇಟ್ ಈಸ್ ವಾಟ್? ದ ಫಸ್ಟ್ ಹ್ಯೂಮನ್ ಹಾರ್ಟ್ ಆಪರೇಷನ್ ದೇ ಹ್ಯಾವ್ ಗಿವನ್. ಸಿ ದಿಸ್ ಒನ್ ಆಪರೇಷನ್ ಟೋಟಲ್ ಪ್ರೊಸೆಸ್ ಏನಾಗುತ್ತೆ ಅಂದ್ರೆ ಸಕ್ಸಸ್ ಆಗಿಬಿಡುತ್ತೆ ಅಂತಂದ್ರೆ ಟೋಟಲಿ ವಾಟ್ ಯು ಕ್ಯಾನ್ ನೋ ಫ್ರಮ್ ಪ್ಯಾಸೇಜ್ ಹಿಯರ್. ಆ ಡಾಕ್ಟರ್ ಎಲ್ಲ ಟೀಮ್ ಕೊಡಿ ಆ ಡೆನಿಸ್ ಫಾದರ್ ಪರ್ಮಿಷನ್ ತಗೊಂಡು ಡೆನಿಸ್ ಡ್ಯಾರೆಬಲ್ ಹಾರ್ಟ್ ಅನ್ನು ತೆಗೆದುಕೊಂಡು ಲೂಯಿಸ್ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ, ಹಾಕಿಬಿಡ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಎಷ್ಟೋ ಸಮಯದವರೆಗೆ ಆ ಪ್ರೋಸೆಸ್ ನಡೆದು ಕೊನೆಗೆ ಆ ಒಂದು ಆಪರೇಷನ್ ಸಕ್ಸಸ್ ಆಗಿಬಿಡುತ್ತೆ. ಅದಾದ್ಮೇಲೆ ಏನಂತಂದ್ರೆ ಹಿ ವಾಸ್, ಸೊ ಯು ಮಸ್ಟ್ ನೋ ದಿಸ್ ಒನ್. ಏನಂತಂದ್ರೆ ಹಿ ವಾಸ್, ಹಿ ಅಂತಂದ್ರೆ ಯಾರು? ಲೂಯಿಸ್. ಲೂಯಿಸ್ ಅನ್ನ ಕೊನೆಗೆ ಹಾಸ್ಪಿಟಲೈಸ್ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಯಾಕೆ ಶಿಫ್ಟ್ ಮಾಡ್ತಾರೆ? ಟು ಪ್ರೊಟೆಕ್ಟ್ ಹಿಮ್ ಫ್ರಮ್ ಇನ್ಫೆಕ್ಷನ್, ಅಂದ್ರೆ ಯಾವುದೇ ಇನ್ಫೆಕ್ಷನ್ ಆಗಬಾರ್ದು ಅಂತೇಳಿ. ಓಕೆ, ಅದಾದ್ಮೇಲೆ ಕೊನೆಗೆ ಇಲ್ಲಿ ನೀವು ಗಮನಿಸಬೇಕು ಏನಂತಂದ್ರೆ ಫಾರ್ 8 hours
ಸುಮಾರು 8 ತಾಸು ಅಂತ ಹೇಳ್ತೀವಿ. ಓಕೆ, 8 ಅವರ್ಸ್ ಆಫ್ಟರ್ ಆಪರೇಷನ್, ಸುಮಾರು 8 ತಾಸು ಆದಮೇಲೆ ಐ ಆಮ್ ಹಂಗ್ರಿ, ಅವನಿಗೆ ಏನಂತ ನನಗೆ ಹಸಿವಾಗಿದೆ ಅಂತ ಹೇಳ್ತಾನೆ. ಅವಾಗ ನರ್ಸಸ್ ಏನು ಮಾಡ್ತಾರೆ, ದೇ ಗೇವ್ ದೇ ಹ್ಯಾವ್ ಗಿವನ್ ಅ ಸಾಫ್ಟ್ ಬಾಯ್ಲ್ಡ್ ಎಗ್ಸ್, ಇವನನ್ನು ಕೊಡ್ತಾರೆ, ಏನು ಸಾಫ್ಟ್ ಬಾಯ್ಲ್ಡ್ ಎಗ್ಗಳನ್ನು ಕೊಡ್ತಾರೆ. ಯಾರಿಗೆ? ಲೂಯಿಸಿಗೆ. ಬಟ್ ವೆರಿ ಸ್ಯಾಡ್ ನ್ಯೂಸ್ ಇಸ್ ದ್ಯಾಟ್ ಅನ್ಫಾರ್ಚುನೇಟ್ಲಿ ಲೂಯಿಸ್ ಬಿಕಮ್ ವೆರಿ ಇಲ್. ಕೆಲವು ದಿನಗಳಾದ್ಮೇಲೆ ಆಪರೇಷನ್ ಎಲ್ಲ ಸಕ್ಸಸ್ ಆಗುತ್ತೆ, ಬಟ್ ಕೆಲವು ದಿನಗಳಾದ್ಮೇಲೆ ಲೂಯಿಸ್ ಏನಾಗ್ತಾನೆ, ಬಿಕೇಮ್ ಸೋ ಮಚ್ ಇಲ್. ಡಾಕ್ಟರ್ ಎಷ್ಟೇ ಪ್ರಯತ್ನ ಪಡ್ತಾರೆ ಮತ್ತೆ ಅವ್ನು ಸರಿ ಮಾಡಬೇಕು ಅಂತೇಳಿ, ಇನ್ಸ್ಪೈಟ್ ಆಫ್ ಹರ್ ಎಫರ್ಟ್ಸ್, ಇನ್ಸ್ಪೈಟ್ ಆಫ್ ದೇಯರ್ ಎಫರ್ಟ್ಸ್, ಇಲ್ಲ ಡಾಕ್ಟರ್ ಎಫರ್ಟ್ಸ್ ಕೂಡ ಏನಾಗುತ್ತೆ, ಹೀ ಡೈಡ್. ಸಿ ದಿಸ್ ಒನ್ ಏನಂತಂದ್ರೆ, he died after the operation. he died 18 days after the operation. ಸುಮಾರು 18 ದಿನಗಳಾದ್ಮೇಲೆ ಅವನು ತೀರ್ಕೊಳ್ತಾನೆ. ಸೊ ದಿಸ್ ಈಸ್ ಒನ್ ದ ಥಿಂಗ್ಸ್ ದೇ ಹ್ಯಾವ್ ಗಿವನ್. ನಮಗೆ ಕ್ವಶನ್ ಆನ್ಸರ್ ನೋಡೋಣ. ವಾಟ್ ಡಿಡ್ ಲೂಯಿಸ್ ಸಫರ್ ಫ್ರಾಮ್? ಏನು ಬರಿಬಹುದು? ಹೌದಾ, ಸಫರ್ ಫ್ರಾಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಡ್ಯಾಮೇಜ್ ಹಾರ್ಟ್ ಅಂತ ಬರಿಬಹುದು. ಹೌದಾ, ಹೂ ಲೆಡ್ ದ ಟೀಮ್ ಆಫ್ ಡಾಕ್ಟರ್ಸ್? ಯಾರು ಇಲ್ಲಿ ಡಾಕ್ಟರು? ಹೂ ಇಸ್ ದ ಲೀಡರ್ ಆಫ್ ದ ಡಾಕ್ಟರ್ ಅಂತ ಅನ್ಬೋದು, ಗ್ರೂಪ್ ಆಫ್ ಲೀಡರ್ ಅಂತ ಬಂದ್ಬಿಟ್ರೆ. ಸೊ ಹಿಯರ್ ನಾವು ಏನು ಬರಿಬೇಕಂತಂದ್ರೆ, ದಿಸ್ ಈಸ್ ಓಕೆ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು, ಡಾಕ್ಟರ್ ಕ್ರಿಶ್ಚಿಯನ್, ಎಸ್, ಡಾಕ್ಟರ್ ಕ್ರಿಶ್ಚಿಯನ್ ಬೊನಾರ್ಡ್. ಸೊ ದಿಸ್ ಈಸ್ ಸೆಕೆಂಡ್ ಆನ್ಸರ್. ಹೌದಾ, ಹಾಗಿದ್ರೆ ಥರ್ಡ್ ಆನ್ಸರ್ ನೋಡಿ ಏನಂತಂದ್ರೆ, ಫಸ್ಟಿಗೆ ನೇಮ್ ದ ವುಮನ್ ಹೂಸ್ ಹಾರ್ಟ್ ವಾಸ್ ಟ್ರಾನ್ಸ್ಪ್ಲಾಂಟ್. ಯಾರ ಹಾರ್ಟನ್ನು ತೆಗೆದು ಹಾಕಲಾಯಿತು? ನೇಮ್ ದ ವುಮನ್ ಹೂಸ್ ಹಾರ್ಟ್ ವಾಸ್ ಟ್ರಾನ್ಸ್ಪ್ಲಾಂಟೆಡ್. ಯಾರ ಹಾರ್ಟನ್ನು ತೆಗೆದು ಹಾಕಲಾಯಿತು ಅಂತಂದ್ರೆ, ಡೆನಿಸ್. ಓಕೆ, ಹಿಯರ್ ಡೆನಿಸ್ ಡೆರೆವಲ್ ಅಂತ ಹಾಕ್ಬೋದು. ಹೌದಾ, ಓಕೆ. ವೈ ವಾಸ್ ನಾಟ್ ಎನಿ ಒನ್ ಅಲೌಡ್ ಟು ಸಿ ಲೂಯಿಸ್ ಇನ್ ಸ್ಪೆಷಲ್ ವಾರ್ಡ್? ಯಾಕೆ ಅವನ್ನ ಸ್ಪೆಷಲ್ ವಾರ್ಡಲ್ಲಿ ಯಾರಿಗೂ ಅಲೋ ಮಾಡಲಿಲ್ಲ? ಯಾಕೆ ಅಲೋ ಮಾಡಲಿಲ್ಲ ಅಂದರೆ ನಿಮ್ಗೆ ಗೊತ್ತಿರಬೇಕು, ಟು ಪ್ರೊಟೆಕ್ಟ್ ಹಿಮ್ ಫ್ರಮ್ ದ ಇನ್ಫೆಕ್ಷನ್. ಇಲ್ಲಿದೆ ಅಲ್ವಾ? ಹೌದು. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್. ಹೌದಾ, ಟು ಪ್ರೊಟೆಕ್ಟ್ ಹಿಮ್ ಫ್ರಮ್ ದ ಇನ್ಫೆಕ್ಷನ್, ನೋ ಒನ್ ವಾಸ್ ಅಲೌಡ್. ಹೌದಾ. ಸೊ ಹೌ ಲಾಂಗ್ ಡಿಡ್ ಲೂಯಿಸ್ ಸರ್ವೈವ್? ಎಷ್ಟು ಸಮಯದವರೆಗೆ ಅವನು ಬದುಕಿರ್ತಾನೆ ಅಂದರೆ 18 days. ಓಕೆ, he cannot live more. And the last question here, add prefix to the fortunately. Fortunately the prefix ಏನಂತಂದ್ರೆ unfortunate. Before what's called prefix ಅಂದ್ರೆ before the word. ಅದಕ್ಕೆ ನಾವು fortunate ಅಂತಂದನ್ನ unfortunate ಅಂತ ಬರಿತೀವಿ, ಯು ಏನಂತ ಹಚ್ತೀವಿ. ಹೌದಾ, ಇಲ್ಲಿ ನೋಡಿ ಅದೇ ಪ್ಯಾಸೇಜ್ ಕೊಟ್ಟಿದ್ದಾನೆ. ಮತ್ತೆ ಇಲ್ಲಿ this is called as underlined words to the in the following paragraph refers. ಇದು ಒಂದು ರೀತಿ ಪ್ರೊನೌನ್ ಇದ್ದಾಗೆ. ಈಗ ಹಿ ಅಂದ್ರೆ ಯಾರು? ಇಲ್ಲಿ ಹಿ ಅಂತ ಕೊಟ್ಟಿದ್ದಾನೆ, ದಿಸ್ ಈಸ್ ವಾಟ್ ಹಿ. ಇಲ್ಲಿ ಹಿ ಅಂದ್ರೆ ಯಾರು? ಹಿ ಅಂತಂದ್ರೆ ಇಲ್ಲಿ ಫಸ್ಟ್ ಒನ್ ಲೂಯಿಸ್ ಅಂತ ಬರಿಬೇಕು, ಎಲ್, ಲೂಯಿಸ್ ವ್ಯಾಸ್ಕ್ಯಾನ್ಸಿ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಹೂ. ದ ಡಾಕ್ಟರ್ ವಿತ್ ದ ಪರ್ಮಿಷನ್ ಆಫ್ ಡೆನಿಸ್ ಫಾದರ್ ಹೂ ವಾಸ್ ಕಿಲ್. ಯಾರು ತೀರ್ಕೊಂಡಿರ್ತಾರೆ? ಯಾರು ಆಕ್ಸಿಡೆಂಟ್ ಅಲ್ಲಿ ಇದಾಗ್ತಾರೆ? ದಿರ್ ಇಸ್ ನನ್ ಅದರ್ ದ್ಯಾನ್ ಡೆನಿಸ್. ಹೌದಾ, ಡೆನಿಸ್ ಡೈರಬಲ್. ಓಕೆ, ನೆಕ್ಸ್ಟ್ ಒನ್, ಹರ್ ಹಾರ್ಟ್. ಯಾರ ಹಾರ್ಟು? ಒನ್ಸ್ ಅಗೇನ್ ಇಲ್ಲಿ ಕೂಡ ಡೆನಿಸ್ ಅಂತ ಬರಿಬೇಕಾಗತ್ತೆ. ಅಂಡ್ ಲಾಸ್ಟ್ ಒನ್, ಇಟ್ ಅಂದ್ರೆ ಏನು? ದೇ ಹ್ಯಾವ್ ಗಿವನ್ ಹಿಯರ್ ಇಟ್. ಹೌದಾ, ಇಲ್ಲಿದೆ ಇಟ್. ಇಟ್ ಅಂತಂದ್ರೆ ಇಟ್ ಇಸ್ ನನ್ ಅದರ್ ದ್ಯಾನ್ ಹಾರ್ಟ್ ಅಂತ ಕೂಡ ಹೇಳ್ತೇವೆ. ಸೊ ವೆರಿ ಸಿಂಪಲ್. ಹೀಗೆ ನಾವು ಬಿಡಿಸ್ಬೇಕಾಗತ್ತೆ. ಅದಕ್ಕೆ ನಮಗೊಂದು ಪ್ಯಾಸೇಜ್ ಗೊತ್ತಾದ್ರೆ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಲಾಸ್ಟ್ ಪಾರ್ಟಿ ಅಂತ ಹೇಳ್ತೇವೆ. ಲ್ಯಾಂಗ್ವೇಜ್ ಅಂದ್ರೆ ಕನ್ವರ್ಸೇಷನ್. ಇಲ್ಲಿ ಇಬ್ಬರು ಫ್ರೆಂಡ್ ನಡುವೆ ಕನ್ವರ್ಸೇಷನ್ ಆಗ್ತಾ ಇದೆ. ಏನದು? ಬಿಟ್ವೀನ್ ಟೂ ಫ್ರೆಂಡ್ಸ್ ಪ್ಲಾನಿಂಗ್ ಫಾರ್ ಕ್ರಿಕೆಟ್ ಮ್ಯಾಚ್. ಹೌದಾ, ಕ್ರಿಕೆಟ್ ಮ್ಯಾಚ್ ಬಗ್ಗೆ ಒಂದು ಕನ್ವರ್ಸೇಷನ್ ಇದೆ ಇಬ್ಬರು ಫ್ರೆಂಡ್ಸ್ ನಡುವೆ. ಗುಡ್ ಮಾರ್ನಿಂಗ್ ಶ್ಯಾಮ್, ಹೌ ಆರ್ ಯು? ಹಾಂ, ಇಲ್ಲಿ ನೋಡಿ ಗ್ರೀಟಿಂಗ್ಸ್ ಅಂತ ಕೊಟ್ಟಿದ್ದಾನೆ. ಗ್ರೀಟಿಂಗ್ಸ್ ಅಂದ್ರೆ ಎಷ್ಟು ವಿಧಗಳು ಹೇಳ್ಬೋದು. ಗುಡ್ ಮಾರ್ನಿಂಗ್ ರಿಪೀಟ್ ಆಗಿ ನಾವೇನು ಹೇಳ್ತೀವಿ ಆ ರೀತಿ. ಅದಕ್ಕೆ ನಾವು ಫಸ್ಟ್ ಒನ್ ಆನ್ಸರ್ ಅನ್ನ ಏನು ಮಾಡ್ಬೋದು? ಫಸ್ಟ್ ಒನ್ ಆನ್ಸರ್ ಇಸ್ ಗುಡ್ ಮಾರ್ನಿಂಗ್. ಫಿನಿಶ್. ಸೆಕೆಂಡ್ ಒನ್, ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಕೊನೆಗೆ ರಾಮ್ ಕೇಳ್ತಾನೆ, ಐ ಆಮ್ ಪ್ಲಾನಿಂಗ್ ಟು ಗೋ ಫಾರ್ ದ ಕ್ರಿಕೆಟ್, ವಿಲ್ ಯು ಕಮ್ ವಿತ್ ಅಸ್? ಹಾಂ. ನೆಕ್ಸ್ಟ್ ಒನ್ ಅಗ್ರಿಂಗ್. ಅಗ್ರಿ ಅಂತಂದ್ರೆ ನಾವು ಪೂರ್ತಿಯಾಗಿ ಒಪ್ಪಿಗೆಯನ್ನು ಸೂಚಿಸೋದು. ಅದಕ್ಕೆ ಏನಂತ ಬರಿಬೋದು? ವೆರಿ ಸಿಂಪಲ್, ಐ ಅಗ್ರಿ ಅಂತ ಇಲ್ಲಿ ಬರಿಬೇಕಾಗತ್ತೆ. ಐ ಅಗ್ರಿ ಅಂತ ಬರಿಬೋದು. ಎರಡನೇ ಅಫ್ಕೋರ್ಸ್ ಅಂತ ಕೂಡ ಬರಿಬೋದು, ಅಥವಾ ಇಟ್ಸ್ ಅ ಗುಡ್ ಐಡಿಯಾ ಅಂತ ಬರಿಬೋದು. ಈ ರೀತಿ ಆ್ಯಂಗಲಲ್ಲಿ ಬರಿಬೇಕಾಗತ್ತೆ. ಕೊನೆಗೆ ಓಕೆ ಫೈನ್, ಐ ಶಾಲ್ ಸೆಂಡ್ ಯು ಡಿಟೇಲ್ ಆಫ್ಟರ್ ಬುಕಿಂಗ್ ದ ಟಿಕೆಟ್ಸ್ ಅಂತಂದ್ಮೇಲೆ ಕೊನೆಗೆ ಏನಂತಂದ್ರೆ, ಕೊನೆಗೆ ಲೀವ್ ಟೇಕಿಂಗ್. ಲೀವ್ ಟೇಕಿಂಗ್ ಅಂದ್ರೆ ಏನು? ಇದು ಬಹಳ ಇಂಪಾರ್ಟೆಂಟ್. ಲೀವ್ ಟೇಕಿಂಗ್ ಅಂತಂದ್ರೆ ಅಲ್ಲಿಂದ ಹೋಗ್ತಾ ಇರ್ತಾವಲ್ಲ, ಅದಕ್ಕೆ ಏನಂತ ಹೇಳ್ಬೋದು? ಓಕೆ, ಗುಡ್ ಬಾಯ್ ಅಂತ ಹೇಳ್ಬೋದು, ಬೈ ಬಾಯ್ ಅಂತ ಹೇಳ್ಬೋದು, ಓಕೆ, ಸಿ ಯು ಲೇಟ್ ಅಂತ ಹೇಳ್ಬೋದು. ಈ ರೀತಿ ಎಷ್ಟೋ ಇದ್ರಗಳನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ಟಾಪಿಕ್ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಬೇರೆ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.